ಎಲ್ಲರಿಗೂ ನಮಸ್ಕಾರ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯು ಕರ್ನಾಟಕ ರಾಜ್ಯದಲ್ಲಿ ತನ್ನದೇ ಆದಂತಹ ಐತಿಹಾಸಿಕ, ಧಾರ್ಮಿಕ, ಆಧ್ಯಾತ್ಮಿಕ, ಸಾಂಸ್ಕೃತಿಕ ಪರಂಪರೆಯನ್ನು ಹೊಂದಿರುವ ಜಿಲ್ಲೆ. ಅತ್ತ ಸಂಪೂರ್ಣ ಗ್ರಾಮೀಣವೂ ಅಲ್ಲದ, ಇತ್ತ ಸಂಪೂರ್ಣ ನಗರ ಪ್ರದೇಶವೂ ಅಲ್ಲದ ಒಂದು ವಿಭಿನ್ನ, ವಿಶಿಷ್ಟ, ವೈವಿಧ್ಯಮಯ ಸಂಸ್ಕೃತಿಯನ್ನು ಹೊಂದಿದೆ. ಈ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಪ್ರಮುಖ ಹೋಬಳಿ ಕೇಂದ್ರವಾದ ವಿಜಯಪುರವು ದೇವಾಲಯಗಳ ನಗರಿ ಎಂದೇ ಖ್ಯಾತಿಯನ್ನು ಪಡೆದಿದೆ. ಪ್ರತಿ ಮಾಸದಲ್ಲಿಯೂ ಒಂದಲ್ಲ ಒಂದು ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಆಚರಣೆಗಳ ಮುಖಾಂತರ ಇತ್ತೀಚಿನ ದಿನಗಳಲ್ಲಿ ಈ ಊರಿನ ಪರಂಪರೆ ಮತ್ತು ಸಾಂಸ್ಕೃತಿಕ ಹಿನ್ನೆಲೆ ಮತ್ತಷ್ಟು ಶ್ರೀಮಂತಗೊಂಡಿದೆ. ವಿಶೇಷವಾಗಿ ಪ್ರತಿ ಸಂವತ್ಸರದ ಚೈತ್ರ ಶುದ್ಧ ಪೌರ್ಣಮಿಯು ಒಂದು ವಿಶಿಷ್ಟತೆಯನ್ನು ಪಡೆದುಕೊಂಡಿದೆ ಹಾಗೂ ಅಂದು ಇಡೀ ವಿಜಯಪುರದಲ್ಲಿಯೇ ವೈಭವದ ಹಬ್ಬದ ವಾತಾವರಣ ಹಾಗೂ ಜಾನಪದ ವೈಭವದ ಸಮ್ಮಿಲನ. ಕಾರಣ, ಈ ಚೈತ್ರ ಶುದ್ಧ ಪೌರ್ಣಮಿಯಂದು ನಡೆಯುವ ಹರಿಹರ ಸಂಗಮ ಸುಕ್ಷೇತ್ರದಲ್ಲಿ ನೆಲೆಸಿರುವ ಶ್ರೀ ನಗರೇಶ್ವರ ಸ್ವಾಮಿ ಹಾಗೂ ಆದಿನಾರಾಯಣ ಸ್ವಾಮಿಯವರ ಹರಿಹರ ಬ್ರಹ್ಮರಥೋತ್ಸವ, ಶ್ರೀ ಬಲಮುರಿ ಗಣಪತಿ, ಶ್ರೀ ಭದ್ರಕಾಳಿ ಸಮೇತ ಶ್ರೀ ರುದ್ರದೇವರ ಪುಟಾಣಿ ಮಕ್ಕಳು ಎಳೆಯುವ ಕಾಷ್ಟ ಶೈಲಿಯ ಬ್ರಹ್ಮರಥೋತ್ಸವ ಹಾಗೂ ಪಟ್ಟಣದ ಪ್ರಮುಖ ಶಕ್ತಿ ದೇವತೆಯಾದ ಶ್ರೀ ರೇಣುಕಾ ಯಲ್ಲಮ್ಮ ತಾಯಿಯವರ ಹೂವಿನ ಕರಗ ಮಹೋತ್ಸವ. ಮೊದಲನೆಯ ದಿನ ಅಂದರೆ ದಿನಾಂಕ 30/3/2026 ಸೋಮವಾರದಂದು ಸಂಜೆ 3:25ಕ್ಕೆ ಎರಡೂ ದೇವಾಲಯಗಳಿಗೆ ಗಂಗೆ ಪೂಜೆಯನ್ನು ಸಲ್ಲಿಸಿ ಗಂಗಾಮಾತೆಯನ್ನು ದೇವಾಲಯಕ್ಕೆ ಬರಮಾಡಿಕೊಳ್ಳಲಾಗುತ್ತದೆ. ಊರಿನ ಎಲ್ಲ ಸುಮಂಗಲಿಯರು ಆ ಗಂಗೆಯನ್ನು, ಅದರ ಕುಂಭಗಳನ್ನು ತಲೆಯ ಮೇಲೆ ಹೊತ್ತುಕೊಂಡು ಬರುವುದನ್ನು ನೋಡುವುದೇ ಒಂದು ವೈಭವ. ನಂತರ ಆ ದಿನ 3 ದೇವಾಲಯಗಳಲ್ಲಿ ಪುಣ್ಯಾಹ, ಗಣಪತಿ ಪೂಜೆ, ಸ್ವಸ್ತಿ ವಾಚನ, ಧ್ವಜಾರೋಹಣ, ಅಂಕುರಾರ್ಪಣೆಯ ಪೂಜಾ ಸೇವೆಗಳು ನೆರವೇರುತ್ತವೆ. 31/3/2026 ಮಂಗಳವಾರದಂದು ಮುಂಜಾನೆಯ ಹೋಮಗಳು, ಮಧ್ಯಾಹ್ನ ಕಾಶಿಯಾತ್ರೆ ನೆರವೇರುತ್ತದೆ. ಇದೇ ದಿನ ಸಂಜೆ 4:30ಕ್ಕೆ 3 ದೇವರುಗಳ ಕಲ್ಯಾಣೋತ್ಸವಗಳ ನಿಮಿತ್ತ ದೇವಾಲಯಗಳಿಗೆ ಮಂಗಳ ದ್ರವ್ಯವನ್ನು ಕರೆತರಲಾಗುತ್ತದೆ. ತದನಂತರ ಶ್ರೀ ಅನ್ನಪೂರ್ಣಾಂಬ ಸಮೇತ ಶ್ರೀ ನಗರೇಶ್ವರ ಸ್ವಾಮಿಯವರಿಗೆ ಗಿರಿಜಾ ಕಲ್ಯಾಣೋತ್ಸವ, ಶ್ರೀ ನೀಲಾ ಭೂದೇವಿ ಸಮೇತ ಶ್ರೀ ಆದಿನಾರಾಯಣ ಸ್ವಾಮಿಯವರಿಗೆ ತಿರುಕಲ್ಯಾಣೋತ್ಸವ, ಶ್ರೀ ಭದ್ರಕಾಳಿ ಸಮೇತ ಶ್ರೀ ರುದ್ರದೇವರಿಗೆ ವೈಭವದ ಕಲ್ಯಾಣೋತ್ಸವ ಕಾರ್ಯಕ್ರಮಗಳು ನೆರವೇರುತ್ತವೆ. 3ನೇ ದಿನ ಅಂದರೆ ದಿನಾಂಕ 1/4/2026 ಬುಧವಾರ ಚೈತ್ರ ಶುದ್ಧ ಪೌರ್ಣಮಿಯಂದು ಮುಂಜಾನೆ ಅಭಿಷೇಕ, ಅಲಂಕಾರಗಳು, ರಥಾಂಗ ಹೋಮಗಳು ನೆರವೇರುತ್ತವೆ. ನಂತರ ಭಾಗವತರನ್ನು ವಿಶೇಷ ಪೂಜೆ ಸಲ್ಲಿಸಿ ದೇವಾಲಯಕ್ಕೆ ಬರಮಾಡಿಕೊಳ್ಳಲಾಗುತ್ತದೆ. ಇದಾದ ನಂತರವೇ ಅತ್ಯಂತ ಮುಖ್ಯ ಘಟ್ಟ ಶ್ರೀ ನಗರೇಶ್ವರ ಸ್ವಾಮಿ ಹಾಗೂ ಶ್ರೀ ಆದಿನಾರಾಯಣ ಸ್ವಾಮಿಯವರ ಹರಿಹರ ಬ್ರಹ್ಮರಥೋತ್ಸವ. ಇದಕ್ಕೂ ಮುನ್ನ ದೇವಾಲಯದಲ್ಲಿ ಯಾತ್ರಾದಾನೋತ್ಸವ ಹಾಗೂ ಮಂಟಪಪಡಿ ಸೇವೆಗಳು ನೆರವೇರುತ್ತವೆ. ಹರಿಹರ ನಾಮಸ್ಮರಣೆಯೊಂದಿಗೆ ದೇವಾಲಯದ ಮುಂಭಾಗದಲ್ಲಿ ಅಂದರೆ ರಥಬೀದಿಯಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರರು ಒಂದೇ ರಥದಲ್ಲಿ ಕುಳಿತು ಸಾಗುವುದನ್ನು ನೋಡುವುದೇ ಮಹದಾನಂದ. ಇದೆಲ್ಲ ಹಿರಿಯರಿಗೆ ಸಂಬಂಧಿಸಿದ್ದಾದರೆ, ಮತ್ತೊಂದೆಡೆ ಪುಟಾಣಿಗಳಿಗೆ ಇನ್ನೊಂದು ರೀತಿಯ ಸಂಭ್ರಮ. ಶ್ರೀ ಬಲಮುರಿ ಗಣಪತಿ, ಶ್ರೀ ಭದ್ರಕಾಳಿ ಸಮೇತ ಶ್ರೀ ರುದ್ರದೇವರ ನೂತನ ಕಾಷ್ಟ ಶೈಲಿಯ ಪುಟ್ಟ ಬ್ರಹ್ಮರಥೋತ್ಸವವೂ ಸಹ ಭಕ್ತಿಪೂರ್ವಕವಾಗಿ ನೆರವೇರುತ್ತದೆ. ಕರಗದ ವೀರಕುಮಾರರು ಚಾಲನೆ ನೀಡಿದ ನಂತರ ಪುಟಾಣಿ ಮಕ್ಕಳು ಸಂಭ್ರಮದಿಂದ ಎಳೆಯುವ ಹಬ್ಬದ ವಾತಾವರಣವೇ, ಜಾತ್ರೆಯ ಸಂಭ್ರಮವೇ ಈ ರುದ್ರದೇವರ ಕಲ್ಲುಗಾಲಿ ಬ್ರಹ್ಮರಥೋತ್ಸವ. ರಾತ್ರಿ ಹರಿಹರ ಬ್ರಹ್ಮರಥವು ಸ್ವಸ್ಥಾನಕ್ಕೆ ಮರಳಿದ ನಂತರ ಧೂಳೋತ್ಸವ ಪೂಜಾ ಸೇವೆ ನೆರವೇರುತ್ತದೆ.
ಇದೇ ದಿನ ರಾತ್ರಿ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯವರ ಹೂವಿನ ಕರಂಗ ಮಹೋತ್ಸವವು ಗೋವಿಂದ ನಾಮಸ್ಮರಣೆಯೊಂದಿಗೆ ಭಕ್ತಿಪೂರ್ವಕವಾಗಿ ವಿಜೃಂಭಣೆಯಿಂದ ನೆರವೇರುತ್ತದೆ. 4ನೇ ದಿನ ಅಂದರೆ ದಿನಾಂಕ 2/4/2026 ಗುರುವಾರ ಸಂಜೆ ಶ್ರೀ ನಗರೇಶ್ವರ ಸ್ವಾಮಿ, ಶ್ರೀ ಆದಿನಾರಾಯಣ ಸ್ವಾಮಿ ಹಾಗೂ ಶ್ರೀ ರುದ್ರದೇವರುಗಳ ಹೂವಿನ ಪಲ್ಲಕ್ಕಿ ಉತ್ಸವವು ವಿಶೇಷವಾದ ವಿದ್ಯುತ್ ದೀಪಾಲಂಕಾರ ಹಾಗೂ ಜಾನಪದ ಕುಣಿತಗಳೊಂದಿಗೆ ಊರಿನ ಪ್ರಮುಖ ಬೀದಿಗಳಲ್ಲಿ ಸಾಗುತ್ತವೆ. 5ನೇ ದಿನ ಅಂದರೆ ದಿನಾಂಕ 3/4/2026 ಶುಕ್ರವಾರ ಮುಂಜಾನೆ ದಶನಾಗರ ಕ್ಷೇತ್ರದಲ್ಲಿ 3 ದೇವರುಗಳ ವಸಂತೋತ್ಸವವೂ ಸಹ ನೆರವೇರುತ್ತದೆ ಹಾಗೂ ಅದೇ ದಿನ ರಾತ್ರಿ 3 ದೇವರುಗಳಿಗೆ ಶಯನೋತ್ಸವ ಕಾರ್ಯಕ್ರಮ ವಿವಿಧ ಪೂಜಾ ಸೇವೆಗಳೊಂದಿಗೆ ವಿಶೇಷವಾಗಿ ನೆರವೇರುತ್ತದೆ. ಕೊನೆಯ ದಿನ ಅಂದರೆ 6ನೇ ದಿನ ದಿನಾಂಕ 4/4/2026 ಶನಿವಾರ ಮುಂಜಾನೆ ಗೋಪೂಜೆ, ಆಲಯ ಪ್ರವೇಶ ಹಾಗೂ ಶಯನ ಮಂಟಪದ ವಿಸರ್ಜನೆಯೊಂದಿಗೆ ವಿಶೇಷ ಮಂಗಳಾರತಿ, ಪ್ರಸಾದ ವಿನಿಯೋಗವೂ ಸಹ ನೆರವೇರುತ್ತದೆ. ಇದರೊಂದಿಗೆ ರಥೋತ್ಸವದ ಎಲ್ಲ ಕಾರ್ಯಗಳು ಸಂಪನ್ನವಾಗುತ್ತವೆ. ಬನ್ನಿ, ನಮ್ಮೂರಿನ ಹಬ್ಬದ ಈ ಅದ್ಧೂರಿ ಸಂಭ್ರಮದಲ್ಲಿ ನೀವು ಸಹ ಭಾಗವಹಿಸಿ. ಧನ್ಯವಾದಗಳು.